ಕುಂಭಮೇಳಕ್ಕೆ ತೆರಳುತ್ತಿದ್ದ ವಾಹನ ಮಧ್ಯಪ್ರದೇಶದಲ್ಲಿ ಅಪಘಾತ, ಗೋಕಾಕ್ನ 6 ಮಂದಿ ಮೃತ್ಯು. ಹಫ್ತಾ ವಸೂಲಿ ಎಂಬ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡಿದ ಆರೋಪ, ಖ್ಯಾತ ಕಾಮಿಡಿಯನ್ ಮುನವ್ವರ್ ಫಾರೂಕಿ ವಿರುದ್ಧ ದೂರು. ಕೊಪ್ಪಳ ನಗರದಲ್ಲಿ ಬಿಎಸ್ಪಿಎಲ್ ಕಾರ್ಖಾನೆ ಸ್ಥಾಪನೆಗೆ ತೀವ್ರ ವಿರೋಧ, ಇಂದು ಅಂಗಡಿಗಳು ಬಂದ್, ಮುನ್ನೆಚ್ಚರಿಕೆಯ ಕ್ರಮವಾಗಿ ಶಾಲಾ ಕಾಲೇಜುಗಳಿಗೆ ರಜೆ. 130 ಕೋಟಿ ರೂಪಾಯಿ ಹಗರಣ, ಉತ್ತರ ಪ್ರದೇಶದ 5 ಮಾಜಿ ಅಧಿಕಾರಿಗಳ ವಿರುದ್ಧ ಪ್ರಕರಣ ದಾಖಲು. ತೆಲಂಗಾಣದಲ್ಲಿ ಸುರಂಗ ಕುಸಿತ, 48 ಗಂಟೆಗಳಿಂದ ಸುರಂಗದೊಳಗೆ ಸಿಲುಕಿಕೊಂಡಿರುವ 8 ಮಂದಿ ಕಾರ್ಮಿಕರು.